ಏಯ್ ಗಾಡಿ ನಿಲ್ಸು. ಆಗಲ್ಲ. ನಿಲ್ಸು ಅಂದ್ರೆ ನಿಲ್ಸ್ಬೇಕು. ನಿಲ್ಸು. ಯೋ ನಿಂದು ಅತಿ ಆಯ್ತು. ನಾನೇ ನಿನ್ ಡ್ರೈವರ್ ಅಲ್ಲ, ಯಾಕೆ ನಿಲ್ಸಕ್ ಹೇಳ್ದೆ? ಓಡ್ಸು. ಏಯ್ ನೀನೇನ್ ಲೂಸಾ? ಯಾಕೆ ಹೀಗೆ ಆಡ್ತಿದ್ಯಾ? ನೀನ್ ವಕ್ರವಾಗಿ ಗಾಡಿ ಓಡಿಸೋದು, ನಾನ್ ಬಾಡಿ ಬ್ಯಾಲೆನ್ಸ್ ತಪ್ಪು ನೀನೇನ್ ಹಿಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಓಡ್ಸು. ನೀನ್ ನೆಟ್ಟು ಕೂತಾಗ್ಲೇ ಆಚೀಚೆ ವಾಲ್ತ್ಯಾ. ಈ ಸರ್ಕಸ್ ಬೇರೆ. ಯಾವ್ದಕ್ಕೂ ಒಂದು ಇನ್ಶೂರೆನ್ಸ್ ಪೇಪರ್ ರೆಡಿ ಮಾಡಿಟ್ಟಿರಿ ಅಂತ ಒಂದು ಕಾಲ್ ಮಾಡ್ಬಿಡು. ಸೆಂಟ್ರಲ್ಲಿ ಬಿದ್ದಾಗ ಬೇಕಾಗತ್ತೆ. ಆ ಯೋಚನೆ ನಿನಗೆ ಬೇಡ, ನನಗೆ ಹೇಗೆ ಬೇಕು ಹಾಗೆ ಕೊಡ್ತೀನಿ. ಹಾಳಾಗೋಗು. ನೀವು ಬಂದು ಎಷ್ಟೊತ್ತಾಯ್ತೇನೋ. ಲೇಟಾಗಿ ಬಂದಷ್ಟೊತ್ತು ನಿಮ್ಮನ್ನು ನೋಡೋ ಚಾನ್ಸ್ ಮಿಸ್ ಮಾಡ್ಕೊಂಬಿಟ್ಟೆ. ಲವ್ ಆದಮೇಲೆ ಫಸ್ಟ್ ಟೈಮ್ ನಾವಿಬ್ಬರು ಫ್ಯಾಮಿಲಿಯವ್ರ ಜೊತೆನೇ ಇದ್ದೀವಲ್ಲ. ಎಷ್ಟು ಧೈರ್ಯ ಅಲ್ವಾ ನಿಮಗೆ? ಎಲ್ರೆದ್ರು ನನ್ನ ನೋಡಿ ನಗ್ತಿರಲ್ಲ. ಆದರೂ ಪರವಾಗಿಲ್ಲ, ನಿಮ್ಮ ನಗು ನಂಗೆ ತುಂಬ ಇಷ್ಟ. ಹಾಯ್ ವಿಕಿ. ಬಾ ಮಂಜುಳಾ, ಕೊಡು, ಎಲ್ರಿಗೂ ಕೊಡು. ಸುಹಾಸ್ನಿ ಅವರೇ, ನಮ್ಮ ಮಗಳು ನಿಮ್ಮ ಮನೆಗೆ ಬರೋಕ್ಕೆ ಶುರು ಮಾಡಿದ್ಮೇಲೆ ಅಲ್ಲಿ ಹಾಗಾಯಿತು ಅಲ್ಲಿ ಹೀಗಾಯಿತು ಅಂತ ಹೇಳ್ತಾನೆ ಇರ್ತಾಳೆ. ಅವಳಿಗೆ ಯಾವಾಗಲೂ ನಿಮ್ಮನದೇ ಚಿಂತೆ. ಆದಷ್ಟು ಬೇಗ ಅವಳನ್ನ ನಿಮ್ಮ ಮನೆ ಸೇರಿಸ್ಕೊಂಬಿಡಿ. ಅಪ್ಪ, ನಾನು ಅಲ್ಲಿ ಹೋದರೆ ನಮ್ಮನೇಲಿದ್ದೀನಿ ಅಂತಾನೆ ಅನಿಸುತ್ತೆ. ಅಂದಾಗೆ ಶ್ರೀಧರ್ ಹೇಗಿದ್ದಾರೆ? ಅವರು ಬರ್ಬೋದಾಗಿತ್ತಲ್ಲ. ಚೆನ್ನಾಗಿದ್ದಾರೆ. ಅವರು ಬರಬೇಕು ಅಂತಲೇ ಇದ್ದರು. ಆಮೇಲೆ ಅವ್ರಿಗೇನೋ ಕೆಲಸ ಬಂತು. ಯಾವಾಗಲೂ ನಾವೇ ಬರೋದಾಯಿತು. ನೀವು ಬನ್ನಿ. ಖಂಡಿತವಾಗಿ ಬರ್ತೀನಿ ಮೇಡಮ್. ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ. ಇವತ್ತೇ ಫ್ರೀ ಆಗಿರೋದು ನಾನು. ಅಮ್ಮ, ಆದ್ಯಾ, ಏನಾಯ್ತು? ಗರ್ಭಿಣಿ ಅಂದಮೇಲೆ ಇವೆಲ್ಲ ಇದ್ದಿದ್ದೆ. ಅತ್ತೆ, ಅತ್ತಿನ ರೂಮಿಗೆ ಕರ್ಕೊಂಡೋಗಮ್ಮ. ಎಲ್ಲ ತನಗೆ ಗೊತ್ತು ಅನ್ನೋ ಥರ ಆಡ್ತಾಳೆ.
ಮಗ ಹುಡುಗಿನ ಮುಂದೆ ಬಿಟ್ಟು ಹೆಂಗ್ ಉಲ್ಟಾ ಕುತ್ಕೊಂಡು ಹೋಗ್ತಿದ್ದಾನೆ. ಅಲ್ಲ ಮಗ, ಈ ಗಾಡಿ ಓಡ್ಸೋಕ್ ಬರಲಿಲ್ಲ ಅಂದ್ರೆ ಇನ್ನೇನೋ ಮಾಡ್ತಾನೆ. ಬೈಕೆ ಓಡ್ಸಕ್ ಬರಲ್ಲ ಅನ್ಸುತ್ತೆ ಕಣ. ಹೌದು ಮಗ, ನೀನ್ ಹೇಳಿದ್ ಕರೆಕ್ಟು. ನೀವು ಸ್ವಲ್ಪ ರೆಸ್ಟ್ ಮಾಡಿ. ಅದಕ್ಕೆ ಜಾಸ್ತಿ ಜನ ಇದ್ದಾಗಲೂ ಒಂದೊಂದ್ಸರಿ ಹೀಗಾಗುತ್ತಂತೆ. ಆಗಾಗ ಹೀಗಾಗತ್ತೆ ಆರ್ತಿ, ಯಾಕೋ ಒಂಥರ ಟೆನ್ಷನ್. ನಿಮಗೆ ಊಟ ತಿಂಡಿನೂ ಸರಿಯಾಗಿ ಸೇರಲ್ಲ ಅನ್ಸುತ್ತಲ್ವಾ? ಊಟ ತಿಂಡಿ ಅಷ್ಟೇ ಅಲ್ಲ, ಏನೂ ಸೇರಲ್ಲ. ಪಾಪ ನಿಮ್ಮಣ್ಣ, ನಾನು ಅದು ತಿನ್ಬೋದು ಇದು ತಿನ್ಬೋದು ಅಂತ ಏನೆಲ್ಲ ತರ್ತಾರೆ, ಆದರೆ ನಂಗೆ ಏನೇ ತಿಂದ್ರೂ ವಾಂತಿ ಆಗುತ್ತೆ. ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡಿ, ಇದೆಲ್ಲ ಸಹಜ. ನಾನು ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ, ನೀವು ನಿದ್ದೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಹಾಯ್ ಡ್ರೀಮ್ ಗರ್ಲ್. ಬಿಡಿ ವಿಕ್ರಾಂತ್ ಅವರೇ, ಯಾರಾದರೂ ನೋಡಿದ್ರೆ ಕಷ್ಟ ರೀ. ಯಾವಾಗಲೂ ಇದೇ ಆಗೋಯ್ತಲ್ರಿ ನಿಮ್ಮದು. ಇಲ್ಲಿ ಯಾರೂ ಇಲ್ಲ ರೀ, ಎಲ್ಲ ಕೆಳಗಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ನಮಗೂ ಲೈಟಾಗಿ ಪ್ರೈವಸಿ ಸಿಕ್ಕಿದೆ. ಇದೇ ಲಾಸ್ಟ್ ಟೈಮ್ ಆಗೋ ಥರ ಆಗೋದು ಬೇಡ. ಪ್ಲೀಸ್ ವಿಕ್ರಾಂತ್ ಅವರೇ, ಬಿಡಿ, ನಾನು ಹೋಗಬೇಕು. ಓಕೆ, ಬಿಡ್ತೀನಿ. ಐ ಲವ್ ಯು ಅಂತ ಒಂದ್ಸರಿ ಹೇಳಿ. ಎಲ್ಲಿ ಹೋದ ಇನ್ನು? ಗಾಡಿ ನಿಲ್ಸು ಅಂದೆ. ಹಲೋ, ನನ್ ರಾಣಿನ ಗಾಳಿಲಿ ಆರಿಸಿ ಅವ್ರನ್ನ ಓವರ್ಟೇಕ್ ಮಾಡಿ ಅವ್ರಿಗೆ ಆವಾಜ್ ಹಾಕೋಕೆ ಇದೇನ್ ರೋಬೋಟು ಅಲ್ಲ, ಅಥವಾ ರಜನಿ ಸರ್ ಸಿನಿಮಾನೂ ಅಲ್ಲ. ನೋಡು, ಮರ್ಯಾದೆ ಗಾಡಿ ನಿಲ್ಲಿಸ್ತೀಯ ಅಲ್ವಾ? ಇಲ್ಲ ಕಣಯ್ಯ, ಆಗಲ್ಲ. ಏನ್ ಮಾಡ್ತೀಯಾ? ಆ ಕಡೆ ಈ ಕಡೆ ವಾಲಿ ನಿನ್ನೂ ಬೀಳ್ಸ್ಬಿಡ್ತೀನಿ. ಅಯ್ಯಪ್ಪ ತಂದೆ, ಇರು, ನಿಲ್ಲಿಸ್ತೀನಿ. ನನ್ಗೆ ಇನ್ಶೂರೆನ್ಸ್ ಇಲ್ಲ. ಕೆಳಗಿಳಿ. ನಾನೇ ಕೇಳಿಬೇಕು? ನೋಡು, ನಾನು ಕೋಪ ನೆತ್ತಿಗೆ ಇರೋಕ್ಕೂ ಮುಂಚೆ ಕೆಳಗೆ ಇಳಿದ್ರೆ ಸರಿ. ಇಲ್ಲ ಪೋಲಿಗಳ ಮೇಲೆ ತೋರಿಸ್ಬೇಕಾಗಿರೋ ಕೋಪನ ನಿನ್ ಮೇಲೆ ತೋರಿಸ್ತೀನಿ ಅಷ್ಟೇ. ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ರು ಕೇಳಲ್ಲ. ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಒಳ್ಳೆ ಕಪಿ ತರ ಆಡ್ತೀಯಲ್ಲ. ಹಿಂದೆ ಕುತ್ಕೋ, ನಾನ್ ಕರ್ಕೊಂಡು ಹೋಗ್ತೀನಿ. ಅಪ್ಪಣ್ಣ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ತರ್ಲೆ ಮಾಡೋ ಎಮ್ಮೆ ಎಲ್ರ ಕೈಗೆ ಹೇಗೆ ಹಾಲು ಕೊಡಲ್ವೋ ಹಾಗೆ ನಮ್ ರಾಣಿ ಕಣ್ಕೊಂಡವ್ರು ಹತ್ತಿದ್ರೆ ಮುಂದಕ್ಕೆ ಹೋಗಲ್ಲ. ವಾಟ್? ನೀನ್ ಕಂಪ್ಯಾರಿಸನ್ಸು. ಸುಮ್ಮನೆ ಕುತ್ಕೋ. ಮಿಸ್ಟರ್ ವೇದಾಂತ್ ವಸಿಷ್ಠ, ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಕೆಲವರು ತಲೆಗೆ ತಗೊಳ್ತಾರೆ, ಇನ್ ಕೆಲವರು ಹಾರ್ಟಿಗೆ ತಗೊಳ್ತಾರೆ.
ಆದ್ರೆ ನೀನು ಡೈರೆಕ್ಟ್ ಆಗಿ ರಕ್ತಕ್ಕೆ ತಗೊಂಡು ಒಳ್ಳೆ ಮೆಂಟ್ಲಾಡ್ದಂಗೆ ಆಡ್ತೀಯಲ್ಲಯ್ಯ. ಸುಮ್ಮನೆ ಉರ್ಕೋಬೇಡ, ನಾನು ಓಡಿಸ್ತೀನಿ. ಹೇಳ್ದಷ್ಟು ಕೇಳು. ಡಿಸ್ಗಸ್ಟಿಂಗ್. ಇಷ್ಟೊತ್ತು ನಾನು ಫ್ರೆಂಚಲ್ಲಿ ಹೇಳದ್ನಾ? ಡಪ್ಪ ಗಾಡಿ ಇದು ನೀರು ಜನ ಓಡಿಸ್ತಾರಲ್ಲ. ಏಯ್, ಡಬ್ಬ ಗಿಬ್ಬ ಅಂದ್ರೆ ನಾನ್ ಸುಮ್ನಿರಲ್ಲ. ಅದಕ್ಕೊಂದ್ ಹೆಸರಿದೆ, ರಾಣಿ ಅಂತ. ಕತ್ತೆ ಅಂತ ಹೆಸರಿಡ್ಬೇಕಿತ್ತು. ಅದನ್ನ ನಾನ್ ನಿನಗಿಡ್ತೀನಿ. Bloody hell! This is so not done, man. ನೋಡು, ಇಲ್ಲಿ ಗುಜಿ ಗಾಡಿ ರೆಡಿ ಮಾಡ್ದಲ್ಲ, ಅವ್ನು ನನ್ನ ಕೈ ಸಿಗ್ಬೇಕು. ಐ ಡೋಂಟ್ ಕೇರ್, ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಮರ್ಡರ್ ಹಿಮ್. ಕ್ಲಿಯರ್ ಆಗಿ ಹೇಳ್ದೆ ತಾನೆ, ನನ್ನ ರಾಣಿ ಸ್ವಲ್ಪ ರಿಸರ್ವ್ಡು, ಎಲ್ಲರೂ ಮಾತು ಕೇಳಲ್ಲ ಅಂತ. ನನ್ನ ರಾಣಿ ಕಂಡೀಷನಲ್ಲಿ ಇದ್ದಾಗಲೇ ನಿನ್ನ ಹೆಸರು ಕೇಳಿದ್ರೆ ಸ್ಟ್ರೈಕ್ ಮಾಡುತ್ತೆ. ಈಗ ನೀನೇ ಹತ್ತು ಕೂತ್ರೆ ಉಪವಾಸ ಸತ್ಯಾಗ್ರಹ ಮಾಡೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ವಾಟ್ ರಬೇಶ್, ನೀನು ನಿಜವಾಗ್ಲೂ ಏನು ಮೆಂಟ್ಲಾ? ಅಲ್ಲ, ಯಾರು ಕೂತ್ಕೊಂಡ್ರು ಏನು ಮಾತಾಡೋದು ಅಂತ ಕೇಳಿಸ್ಕೊಳ್ಳೋದಕ್ಕೆ ನೋಡೋದಕ್ಕೆ ಅದು ಕಣ್ಣು ಕಿವಿ ಇದೆಯಾ, ಅಥವಾ ಥಿಂಕ್ ಮಾಡೋದಕ್ಕೆ ಬ್ರೈನ್ ಇದೆಯಾ? ಅದಕ್ಕೇನೋ ಇಲ್ಲ, ಓಕೆ, ಆದ್ರೆ ನಿಂಗೆ ಅದೆಲ್ಲ ಇದ್ದು ಪ್ರಯೋಜನ ಇಲ್ವಲ್ಲಯ್ಯ. ವೆಹಿಕಲ್ ಅಂದ್ರೆ ದೇವ್ರಿದ್ದಂಗೆ. ಆಯುಧ ಪೂಜೆ ದಿನ ಕೆಲಸ ಇಲ್ಲ ಅಂತ ಪೂಜೆ ಮಾಡ್ತೀವಾ? ಅದು ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದ್ರಲ್ಲೂ ಜೀವ ಇದೆ ಅಂತ ಅರ್ಥ. ಜೀವ ಅನ್ನೋದು ನಮ್ತರ ಅಲ್ಲದೆ ಇದ್ರು ಅದ್ರಲ್ಲೊಂದು ಎನರ್ಜಿ ಇರುತ್ತೆ, ಅದು ರೆಸ್ಪಾಂಡ್ ಮಾಡುತ್ತೆ. ಪ್ಲೀಸ್ ಸ್ಟಾಪ್ ಇಟ್. ಇನ್ನು ಒಂದೇ ಒಂದು ಮಾತು ಕೇಳಿಸ್ಕೊಂಡ್ರು ನಾನು ಮೆಂಟ್ಲಾಗ್ಬಿಡ್ತೀನಿ. ಮೆಂಟ್ಲಾಗೋದಲ್ಲ, ನೀನ್ ಮೆಂಟ್ಲೆ. ರಾಣಿ, ಏನೋ ಬ್ಯಾಡ್ ಟೈಮು, ಇವನ್ನ ಕರ್ಕೊಂಡು ಬರಲೇಬೇಕಾಯ್ತು. ನೀನು ಬೇಜಾರು ಮಾಡ್ಕೋಬೇಡ ಆಯ್ತಾ? ಮನೆಗೆ ಹೋದ ತಕ್ಷಣ ಸ್ನಾನ ಮಾಡಿಸ್ತೀನಿ. ಏಯ್, ಮೆತ್ತಿಗೆ. ರಾಣಿ ಹತ್ರ ಆವಾಜೆಲ್ಲ ನಡೆಯಲ್ಲ. ಈಗೇನು ಹೋಗ್ಬೇಕೋ ಬೇಡವೋ? ರಾಣಿ, ನನ್ನ ಮಾತು ಕೊಟ್ಮೇಲೆ ಮುಗೀತು, ಈಗ ಹೋಗಲೇಬೇಕು. ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ ಚಿನ್ನ. ಏನ್ ಹಾಗೆ ನೋಡ್ತಿದ್ಯಾ? ಈಗ್ಲಾದ್ರೂ ಅರ್ಥ ಆಯ್ತಾ ಇದಕ್ಕೂ ಜೀವ ಇದೆ ಅಂತ? ಸರಿ, ಕುತ್ಕೋ. This is impossible, man. What? ಯಾ, ಕೂತ್ಕೋ. ನೀನೋ ನಿನ್ನ ಇಂಗ್ಲೀಷು. ಪುಳಿಯೋಗರೆ ಬಗ್ಗೆ ಯಾಕಕ್ಕ ಚಿಂತೆ ಮಾಡ್ತೀಯಾ? ನಾನೇ ಮಾಡಿಕೊಡ್ತೀನಿ. ಸುಮ್ಮನೆ ಹೊರಗಡೆಯಿಂದ ತರೋದು ಯಾಕೆ? ಏನೇ ಹೇಳಿ ಪದ್ಮ, ಪುಳಿಯೋಗರೆ ರುಚಿ MTR ಥರ ಬರಲ್ಲ. ಅಯ್ಯೋ ಇಲ್ಲ ಸುಹಾಸಿನಿ, ನೀವಿನ್ನೂ ನಮ್ಮ ಪರಿ ಕೈ ರುಚಿ ನೋಡಿಲ್ಲ. ಅವಳು ಪುಳಿಯೋಗರೆಗೆ ತುಂಬಾ ಫೇಮಸ್ಸು. ಒಂದ್ಸಲ ಅವ್ರ ಮನೆ ಕಡೆ ಹೋದಾಗ ತಿಂದು ನೋಡಿ, ಆಮೇಲೆ ನೀವು ಬೇರೆ ಎಲ್ಲೂ ಪುಳಿಯೋಗರೆನೇ ತಿನ್ನಲ್ಲ. ಇನ್ನೂ ಇವ್ರ ಮನೆಗೆ ಹೋಗಿ ತಿನ್ನೋ ದರಿದ್ರ ಬಂದಿಲ್ಲ. ಸುಹಾಸಿನಿ, ಏನಾದರೂ ಹೇಳಿದ್ರಾ? ಹಾಂ, ಆದಿನ ನೋಡ್ಕೊಂಡು ಬರ್ತೀನಿ ಅಂದೆ. ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀನೆನ್ನು ನನಗೆ ನನಗೆ ನನಗೆ. ಏನ್ರಿ ನಾಚ್ಕೊಂಡೇನೋ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಲವ್ ಮಾಡೋಕ್ಕೆ ಶುರು ಮಾಡಿ ಎಷ್ಟು ದಿನ ಆಯಿತು ಅಂತ ಹೇಳಿ ನೀವು ಒಂದು ಸಲನಾದರೂ ಡೈರೆಕ್ಟಾಗಿ ಐ ಲವ್ ಯು ಅಂತ ಹೇಳಿದ್ದೀರಾ? ಲವ್ ಮಾಡ್ತಿರೋರು ಐ ಲವ್ ಯು ಅಂತ ಹೇಳ್ಕೊಂಡಿಲ್ಲ ಅಂದರೆ ಈ ಸಮಾಜ ಏನಂತ ಅಂದ್ಕೊಳ್ಳಲ್ಲ? ನಂಗೆ ಅದೆಲ್ಲ ಹೇಳಕ್ಕೆ ಬರಲ್ಲ. ಅದನ್ನ ಹೇಳೋಕ್ಕೆ ಡಿಗ್ರಿ ಹೋಗ್ಬೇಕಾಗಿಲ್ಲ.
ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಿರುವಾಗ ಸಿನಿಮಾ ಥರ ಐ ಲವ್ ಯು ಅಂತ ಯಾಕೆ ಹೇಳ್ಕೊಂಡು ತಿರುಗಬೇಕು? ನಮ್ಮನೇಲಿ ನನ್ನ ಎದುರು ಇದೆಲ್ಲ ನಡೀತಾ ಇದ್ರು ನಾನೇನು ಮಾಡೋಕ್ಕಾಗ್ತಾ ಇಲ್ವೇ? ಛೇ, ವಿಕ್ಕಿ ಆಗಲೇ ಎದ್ದು ಹೋದ. ತಂಗಿನ ನೋಡೋಕೆ ಬಂದವನು ಪತ್ತೆನೇ ಇಲ್ವಲ್ಲ. ಪ್ಲೀಸ್ ಆರ್ತಿ ಅವರೇ ಹೇಳಿ, ಪ್ಲೀಸ್ ರೀ, ಒಂದೇ ಒಂದ್ಸಲ. ನಿಮ್ಮಮ್ಮ ಏ ವಿಕ್ಕಿ, ನೀನು ಇಲ್ಲೇನು ಮಾಡ್ತಿದ್ಯಾ? ಅದು ಅಮ್ಮ, ಕೆಳಗಡೆ ನೀವೆಲ್ಲ ಜೋರಾಗಿ ಮಾತಾಡ್ತಿದ್ರಲ್ಲ, ನಂಗೆ ಡಿಸ್ಟರ್ಬ್ ಆಗ್ತಾಯಿತ್ತು, ಅದಕ್ಕೆ ಫೋನಲ್ಲಿ ಮಾತಾಡೋಣ ಅಂತ ಮೇಲೆ ಬಂದೆ. ಮದರ್ ಇಂಡಿಯಾ ಯಾರ್ದೋ ಮನೆ, ಯಾರ್ದೋ ರೂಮು, ಸುಮ್ಮನೆ ಯಾಕೆ ಎಂಟ್ರಿ ಕೊಡೋದು?